October 1999 ಬೆಂಗಳೂರಿನ ಹೊಸಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೊಲೆ ಕೇಸ್ ದಾಖಲಾಗ್ತದೆ. ಹೊಸಕೋಟೆ ನಿವಾಸಿಯಾಗಿದ್ದಂಥ 30 ವರ್ಷ ಪ್ರಾಯದ ಮಮತಾ ರಾಜನ್ ಎನ್ನುವಂಥ ಲೇಡಿ ಹೊಸ ಸೀರೆ ಉಟ್ಕೊಂಡು ಮನೆಯಲ್ಲೇ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂಥದ್ದು. ಆದರೆ ಆಕೆಯ ಮೈ ಮೇಲೆ ಇದ್ದಂಥ ಒಂದೇ ಒಂದು ಚಿನ್ನ ಸಹ ಇರುವುದಿಲ್ಲ. ಪ್ರಾಣನ ತೆಗೆದ್ಬಿಟ್ಟು ಚಿನ್ನ ತಗೊಂಡು ಓಡಿ ಹೋಗಿರ್ಬೋದಂತ ಶಂಕಿಸಿ ಪೊಲೀಸರು FIR ಅನ್ನ ರಿಜಿಸ್ಟರ್ ಮಾಡ್ತಾರೆ. ಹಾಗಿದ್ರೆ ಈ ಕೊಲೆ ಮಾಡಿದವ್ರು ಯಾರು, ಹೇಗೆ ಸಾಯಿಸಿದ್ರು ಅನ್ನೋದನ್ನು ಮಾತ್ರ ನಿಗೂಢವಾಗಿಯೇ ಉಳಿದಿತ್ತು. ದೇವಸ್ಥಾನ. ಕೆಲವೊಂದು ಸಾತಿ ನಾವು ಭಕ್ತಿನ ಹೋಗೋದಕ್ಕಿಂತ ಜಾಸ್ತಿ ಏನಾದರೂ ಕಷ್ಟ ಅಂತ ಬಂದಾಗ ದೇವಸ್ಥಾನಕ್ಕೆ ಹೋಗಿ ದೇವರ ಹತ್ರ ಬೇಡ್ಕೊಳ್ಳೋದು ಅಥವಾ ಪೂಜೆ ಕೊಡೋದನ್ನು ಮಾಡ್ತೀವಿ. ಅದೇ ರೀತಿ ಈ ಸ್ಟೋರಿ ಸಹ ದೇವಸ್ಥಾನದಿಂದಲೇ ಸ್ಟಾರ್ಟ್ ಆಗ್ತದೆ. ಯಾವುದೋ ನೋವಿನಿಂದನೋ ಅಥವಾ ಮನಃಶಾಂತಿಗೆ ದೇವಸ್ಥಾನಕ್ಕೆ ಬರ್ತಿದ್ದಂಥ ಹೆಂಗಸರನ್ನ ಸೀದಾ ದೇವರ ಪಾದಕ್ಕೆ ಕಳಿಸ್ತಿದ್ದಂಥ ಲೇಡಿ ಹಂತಕಿ, ಮಂಡಲ್ ಪೂಜೆ ಅಂತ ಹೆಂಗಸರ ಮಂಡೆ ಹೊಡೆಯುತ್ತಿದ್ದಂಥ ಪಾತಕಿ, ಓದು ಬರಬಾರ್ದೇ ಇದ್ರೂ ಸಹ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದಂಥ ಚಾಲಾಕಿ, ಇಂಡಿಯಾಸ್ ಫಸ್ಟ್ ಲೇಡಿ ಸೀರಿಯಲ್ ಕಿಲ್ಲರ್. ವೆಲ್ಕಮ್ ಟು ದ ಕೇಸ್ ಆಫ್ KD ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ. ಈ KD ಕೆಂಪಮ್ಮ 1970ಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ವೆಂಕಟರಮಣ ನಗರದ ಒಂದು ಬಡ ಕುಟುಂಬದಲ್ಲಿ ಹುಟ್ಟುತ್ತಾರೆ. ತಂದೆ ಒಬ್ಬ ಸಾಧಾರಣ ಕೂಲಿ ಕೆಲಸದವರಾಗಿರ್ತಾರೆ. ಆದರೆ ಈಕೆಗೆ ಶ್ರೀಮಂತ ಜೀವನ ಬಗ್ಗೆ ಒಂದೊಳ್ಳೆ ಕನಸಿರ್ತದೆ. ನಾವು ಯಾಕೆ ಒಂದೊಳ್ಳೆ ಮನೇಲಿ ಉಳ್ಕೋಬಾರ್ದು, ನಮ್ಮ ಹತ್ರ ಯಾಕೆ ಕಾರ್ ಇರಬಾರ್ದು, ನಮ್ಮ ಹತ್ರ ಯಾಕೆ ಚಿನ್ನವಿರಬಾರ್ದು ಅಂತೆಲ್ಲ ಅಂದ್ಕೊಳ್ತಾ ಇರ್ತಾಳೆ. ಆದರೆ ಹುಟ್ಟಿದ್ದು ಒಂದು ಸಾಧಾರಣ ಕುಟುಂಬ, ಇದನ್ನೆಲ್ಲ ಪೂರೈಸ್ಕೊಳ್ಳೋದು ಕಷ್ಟ. ಸೊ ಮದುವೆ ಆದ್ರೂ ಒಬ್ಬ ಒಳ್ಳೆ ಶ್ರೀಮಂತ ಹುಡುಗನ ಜೊತೆ ಮಾಡಿಕೊಟ್ರೆ ಒಳ್ಳೆ ಜೀವನ ಮಾಡ್ಬೋದಂತ ಆಸೆ ಪಟ್ಕೊಂಡಿರ್ತಾಳೆ. ಆದರೆ ಅವ್ರ ತಂದೆ ಅವಳನ್ನು ಒಬ್ಬ ಟೈಲರ್ಗೆ ಮದುವೆ ಮಾಡಿ ಕೊಡ್ತಾರೆ. ಆತ ಶ್ರೀಮಂತ ಆಗದಿದ್ರೂ ಸಹ ಒಳ್ಳೆ ಮನಸ್ಸಿನ ನಿಯತ್ತಿನಲ್ಲಿ ದುಡಿದು ತಿನ್ನುವಂಥ ವ್ಯಕ್ತಿಯಾಗಿದ್ದ. ಮದುವೆ ಆದ ನಂತರ 2 ಹೆಣ್ಮಕ್ಳು ಹಾಗೆ 1 ಗಂಡು ಮಗು ಸಹ ಆಗ್ತದೆ. ಹೀಗೆ ಜೀವನ ಸಾಗ್ತಾ ಇರ್ತದೆ. ಬಟ್ ಗಂಡ ಒಬ್ಬ ದುಡಿತಾ ಇದ್ದಿದ್ದು ಸಾಕಾಗ್ತಾ ಇರಲಿಲ್ಲ. ಸೊ ಈ ಕೆಂಪಮ್ಮ ತಾನು ಕೆಲಸಕ್ಕೆ ಹೋಗುವ ಅಂತ ಯೋಚನೆ ಮಾಡಿ ಬೇರೆಯವ್ರ ಮನೆ ಕಸ ಗುಡಿಸ್ಲಿಕ್ಕೆ ಹಾಗೂ ಪಾತ್ರೆ ತೊಳೆಯೋ ಕೆಲಸಲಿಕ್ಕೆ ಹೀಗೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಈಗ ಗಂಡ ಹೆಂಡತಿ ಇಬ್ಬರು ದುಡಿತಿದ್ರು ಸಹ ಅವಳಿಗೆ ಅದು ಸಾಕಾಗ್ತಾನೆ ಇರಲಿಲ್ಲ. ಆವಾಗ ಅವಳಿಗೆ ಕೆಟ್ಟ ಯೋಚನೆ ಹುಟ್ಕೊಳ್ತದೆ. ನಾನು ಕೆಲ್ಸಕ್ಕೆ ಹೋಗ್ತಿರೋದು ಎಲ್ಲ ಶ್ರೀಮಂತರ ಮನೆಗಳಿಗೆ, ಯಾಕೆ ನಾನು ಸಣ್ಣ ಪುಟ್ಟ ಚಿನ್ನಗಳನ್ನ ಕದ್ಕೊಂಡು ಬರಬಾರ್ದು ಅಂತ. ಹಾಗೆ ಯೋಚನೆ ಮಾಡಿ ಅವಳು ಕದಿಲಿಕ್ಕೆ ಶುರು ಮಾಡ್ತಾಳೆ. ಹೀಗೆ ಕದ್ದು ಚಿನ್ನ ಮಾರಿ ಬಂದ ಹಣದಿಂದ ಗಂಡ ಹೆಂಡತಿ ಸೇರಿ ಒಂದು ಸಣ್ಣ ಚಿಟ್ ಫಂಡ್ ಶುರು ಮಾಡ್ತಾರೆ. ಆದರೆ ಗಂಡಂಗೆ ಅವಳು ಚಿನ್ನ ಕದೀತಾ ಇರೋ ವಿಷಯನೇ ಗೊತ್ತಿರುವುದಿಲ್ಲ. ಕೆಲ್ಸಕ್ಕೆ ಹೋಗ್ತಾಳೆ, ದುಡ್ಡು ತರ್ತಾಳೆ ಅಂತಾನೆ ಅಂದ್ಕೊಂಡಿದ್ದ. ಆದರೆ ಅವಳಿಗೆ ಓದಲಿಕ್ಕೆ ಬರಲಿಕ್ಕೆ ಬರದೇ ಇರೋ ಕಾರಣ ಆ ದುಡ್ಡಿನ ಲೆಕ್ಕ ಎಲ್ಲ ಗೊತ್ತಾಗದೆ ಚೀಟಿ ವ್ಯವಹಾರ ಹೆಚ್ಚು ಕಮ್ಮಿಯಾಗಿ ತುಂಬಾ ಲಾಸ್ ಆಗ್ಲಿಕ್ಕೆ ಶುರುವಾಗ್ತದೆ. ಹಣ ಕಟ್ಟಿದವರು ವಾಪಸ್ ಕೇಳ್ತಾರೆ. ಅವಾಗ ಆಚೆ ಈಚೆ ಎಲ್ಲ ಬಡ್ಡಿಗೆ ಸಾಲ ಮಾಡಿ ತಂದು ಕೊಡ್ತಾರೆ. ಆದರೆ ಆ ಸಾಲ ತೀರಿಸಲಿಕ್ಕೆ ಮತ್ತೆ ಚಿನ್ನ ಕದಲಿಕ್ಕೆ ಶುರು ಮಾಡಿದಾಗ ಈ ವಿಷಯ ಗಂಡಂಗೆ ಗೊತ್ತಾಗಿ ಅವಳನ್ನು ಮನೆಯಿಂದ ಓಡಿಸ್ತಾರೆ. ಗಂಡ ಮತ್ತೆ ಮಕ್ಕಳಿಂದ ಬೇರೆ ಆದ ನಂತರ ಈ ಕೆಂಪಮ್ಮ ಮಾಮೂಲಿ ಕೆಂಪಮ್ಮಾಗಿ ಉಳಿದುಕೊಂಡಿರಲಿಲ್ಲ. ಮನುಷ್ಯಳಾಗಿದ್ದಂಥವಳು ತನ್ನ ಮನುಷ್ಯತ್ವವನ್ನೇ ಕಳೆದುಕೊಂಡು ಬಿಡ್ತಾಳೆ. ಮನೆಯಿಂದ ಹೊರಗೆ ಬಿದ್ದ ಮೇಲೆ ಕೆಂಪಮ್ಮ ಅಲ್ಲೋ ಇಲ್ಲೋ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಕೆಲಸ ಮಾಡಿಕೊಂಡು ಊಟ ಉಪಚಾರ ನೋಡ್ಕೊಂಡು ಇದ್ದಿರ್ತಾಳೆ. ತದನಂತರ ಅವಳು ದೇವಸ್ಥಾನಗಳಿಗೆ ಬಂದು ಸೇರಿಕೊಳ್ತಾಳೆ. ಈ ದೇವಸ್ಥಾನಗಳಲ್ಲಿ ಕೆಲಸ ಮಾಡೋದು, ಬಂದವರಿಗೆ ಪೂಜೆ ಪುನಸ್ಕಾರಗಳಿಗೆ ತಿಳಿಸ್ಕೊಡೋದು, ಈ ಥರ ಮಾಡ್ಕೊಂಡಿರ್ತಾಳೆ. ಆದರೆ ದೇವಸ್ಥಾನಗಳಿಗೆ ಬರ್ತಿದ್ದಂಥ ಹೆಂಗಸರುಗಳನ್ನು ನೋಡಿ ತುಂಬ ಆಕರ್ಷಿತಳಾಗ್ತಾಳೆ. ಹೆಂಗಸರ ಮೇಲಲ್ಲ, ಅವ್ರು ಧರಿಸ್ಕೊಂಡು ಬರ್ತಿದ್ದಂಥ ಚಿನ್ನದ ಮೇಲೆ. ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಅಂತೆ. ಅದೇ ರೀತಿ ಚಿನ್ನ ನೋಡಿ ಚಿನ್ನ ಕದಿಯೋ ಆಸೆ ಇನ್ನಷ್ಟು ಜಾಸ್ತಿ ಆಗ್ತದೆ. ಆದರೆ ಸೀದಾ ಹೋಗಿ ಕದ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಕದ್ಕೊಂಡು ಬಂದಮೇಲೆ ಸುಮ್ಮನೆ ಕೂರ್ಲಿಕ್ಕೂ ಆಗೋದಿಲ್ಲ. ಬಿಕಾಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ತಾರೆ. ಇದನ್ನೆಲ್ಲ ಅಂದಾಜು ಮಾಡಿ ಒಂದು ಐಡಿಯಾ ಹುಡುಕ್ತಾಳೆ. ಅದೇ ಐಡಿಯಾನ ಮುಂದೆ ಇಟ್ಕೊಂಡು ಸಾಧಾರಣ 30ಕ್ಕೂ ಹೆಚ್ಚು ಕೊಲೆಗಳನ್ನು ಮಾಡ್ತಾಳೆ. ಆದರೆ ವಿತ್ ಎವಿಡೆನ್ಸ್ ಕನ್ಫರ್ಮ್ ಆಗಿರೋದು 6 ಕೊಲೆಗಳು ಮಾತ್ರ. 19 October 1999 ಬೆಂಗಳೂರಿನ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಬಂದಿದ್ದಂಥ ಮಮತಾ ರಾಜನ್ ಧರಿಸಿದಂಥ ಚಿನ್ನ ಒಡವೆಗಳನ್ನು ನೋಡಿ ಹೆಂಗೋ ಆಕೆನ ಪರಿಚಯ ಮಾಡ್ಕೊಂಡು ಬಿಡ್ತಾಳೆ. ಈ ಕೆಂಪಮ್ಮ ಒಬ್ಬ ಒಳ್ಳೆ ಮಾತಿನ ಚಾಲಕಿ. ಎಂಥವ್ರನ್ನ ಬೇಕಾದರೂ ಸಹ ಮಾತಲ್ಲೇ ಮೋಡಿ ಮಾಡುವಂಥ ಕೆಪಾಸಿಟಿ ಹೊಂದಿದ್ಲು. ಅವಳನ್ನು ಪರಿಚಯ ಮಾಡಿಕೊಂಡು ಕೆಲವು ವೈಯಕ್ತಿಕ ಸಮಸ್ಯೆಗಳನ್ನ ಅವಳಿಂದನೇ ಬಾಯಿ ಬಿಡಿಸ್ಕೊಂಡು, ಇಲ್ಲ ಅದಕ್ಕೆ ಒಂದು ಪರಿಹಾರ ಇದೆ, ಒಂದು ಮಂಡಲ್ ಪೂಜೆ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳಿ ಆಕೆಯ ಮನೆಯಲ್ಲೇ ಪೂಜೆಗೆ ರೆಡಿ ಮಾಡಿಸ್ಕೋತಾಳೆ. ಮನೆಯಲ್ಲಿ ಯಾರು ಇರಲೇಬಾರ್ದು ಹೇಳಿ ಮಮತಾ ಕೈಯಿಂದಲೇ ಮನೆಯವರು ಯಾರೂ ಪೂಜೆಗೆ ಬಾರದೇ ಇರೋ ಥರ ಮಾಡಿ ಅವಳ ಮನೆಗೆ ಹೋಗಿ ಅವಳನ್ನು ಹೊಸ ಸೀರೆ ಉಟ್ಕೊಂಡು ಎಲ್ಲ ಚಿನ್ನ ಎಲ್ಲ ಹಾಕ್ಕೊಂಡು ಬರ್ಲಿಕ್ಕೆ ಹೇಳ್ತಾಳೆ. ಅದಾದ ಬಳಿಕ ನೀನು ಸ್ನಾನ ಮಾಡಿ ಬಾ, ನಾನು ದೇವಸ್ಥಾನಕ್ಕೆ ಹೋಗಿ ತೀರ್ಥ ತಗೊಂಡು ಬರ್ತಾನೆ ಅಂತ ಹೇಳಿ ಅವಳನ್ನು ಸ್ನಾನಕ್ಕೆ ಕಳಿಸ್ತಾಳೆ. ಅವಾಗ ಇವಳು ಟೆಂಪಲ್ಗೂ ಹೋಗದೆ ಎಲ್ಲೂ ಹೋಗದೆ ಸೈನೈಡ್ ಮಿಕ್ಸ್ ಮಾಡಿದ ನೀರನ್ನು ಒಂದು ಬಾಟ್ಲಿಯಲ್ಲಿ ತುಂಬಿಸ್ಕೊಂಡು ರೆಡಿಯಾಗಿ ಕೂತ್ಕೊಂಡಿರ್ತಾಳೆ.
ಆಮೇಲೆ ಸ್ನಾನ ಮುಗಿಸಿ ಬಂದ ಮೇಲೆ ಕೈಯಲ್ಲಿದ್ದ ಸೈನೈಡ್ ತೀರ್ಥನ ಅವಳಿಗೆ ಕೊಡ್ತಾಳೆ. ಅದನ್ನು ಕುಡಿದ ತಕ್ಷಣದಲ್ಲೇ ಆಕೆ ಪ್ರಾಣ ಬಿಡ್ತಾಳೆ. ಇವಳು ಅವಳ ಮೈ ಮೇಲೆ ಇದ್ದಂಥ ಚಿನ್ನಗಳನ್ನೆಲ್ಲ ತೆಗೆದುಕೊಂಡು ಓಡಿ ಹೋಗ್ತಾಳೆ. ಯಾರ ಕೈಗೂ ಸಿಗದ ಹಾಗೆ ತನ್ನ ಹೆಸರನ್ನು ಬದಲಾಯಿಸಿಕೊಂಡು ತಿರುಗಾಡ್ಲಿಕ್ಕೆ ಶುರು ಮಾಡ್ತಾಳೆ. ಸೊ ಈ ಪೊಲೀಸ್ ಅವರಿಗೆ ಮಮತಾ ರಾಜನ್ನ ಯಾರು ಕೊಂದ್ರು ಅಂತ ಸುಳಿವೇ ಸಿಕ್ಕಿರುವುದಿಲ್ಲ. ಇದು ಅವಳ ಮೊದಲ ಕೊಲೆ ಆಗಿರ್ತದೆ. ಇಲ್ಲಿಂದ ತನ್ನ ಆಟನ ಶುರು ಮಾಡ್ತಾಳೆ. 2001ರಲ್ಲಿ ಇದೇ ರೀತಿ ಚಿನ್ನ ಕದಿಲಿಕ್ಕೆ ಟ್ರೈ ಮಾಡಿದಾಗ ಸಂಶಯ ಬಂದು ಇವಳ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಇದರಿಂದ ಅವಳು 6 ತಿಂಗಳು ಜೈಲಿಗೆ ಸಹ ಹೋಗ್ತಾಳೆ. ಆದರೆ ಜೈಲಿಗೆ ಹೋಗಿ ಬಂದ ಮೇಲೂ ತನ್ನ ತಪ್ಪಿನ ಅರಿವಾಗಲಿಲ್ಲ. ಸ್ಥಳದಿಂದ ಸ್ಥಳನ ಬದಲಾಯಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆದರೆ 2007ರ ಅಕ್ಟೋಬರ್ ತಿಂಗಳಿಂದ ಡಿಸೆಂಬರ್ ತಿಂಗಳ ಒಳಗಡೆ 5 ಜನರ ಪ್ರಾಣ ತೆಗಿತಾಳೆ ಇವಳು. ನವೆಂಬರ್ 1, 2007 52 ವರ್ಷ ಪ್ರಾಯದ ಕ್ರಿಶ್ಚಿಯನ್ ಆಗಿದ್ದ ಎಲಿಜಬೆತ್ ಅವರು ಕಬ್ಬಾಳಮ್ಮ ಟೆಂಪಲ್ಗೆ ಬರ್ತಾರೆ. ಈ ಕಬ್ಬಾಳಮ್ಮ ಟೆಂಪಲ್ನ ವಿಶೇಷ ಏನಂದ್ರೆ ಈ ಟೆಂಪಲ್ಗೆ ಹಿಂದೂಗಳು ಮಾತ್ರವಲ್ಲದೆ ಎಲ್ಲ ಧರ್ಮದವರು ಹಾಗೂ ಎಲ್ಲ ಸಮುದಾಯದವರು ಬರ್ತಾ ಇರ್ತಾರೆ. ಹಾಗೆ ಎಲಿಜಬೆತ್ ತನ್ನ ಮೊಮ್ಮಗಳನ್ನು ಕಳೆದುಕೊಂಡಿರ್ತಾರೆ. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಯಾರೋ ನೀವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಡು ಬನ್ನಿ, ನಿಮ್ಮ ಮೊಮ್ಮಗಳು ಸಿಗ್ತಾಳೆ ಅಂತ ಹೇಳಿರ್ತಾರೆ. ಅದ್ರ ಸಲುವಾಗಿ ಇವರು ದೇವಸ್ಥಾನಕ್ಕೆ ಬಂದಿರ್ತಾರೆ. ಅವಾಗ ಈ ಕೆಂಪಮ್ಮ ಹೆಂಗೋ ಅವರನ್ನು ಪರಿಚಯ ಮಾಡಿಕೊಂಡು ನೀವೊಂದು ಮಂಡಲ್ ಪೂಜೆ ಮಾಡಿದರೆ ನಿಮ್ಮ ಮೊಮ್ಮಗಳು ಖಂಡಿತ ಸಿಗ್ತಾಳೆ ಅಂತ ಹೇಳಿ ನಂಬಿಸಿ ದೇವಸ್ಥಾನದ ಅಕ್ಕಪಕ್ಕದಲ್ಲೇ ಇರೋ ಒಂದು ರೂಮ್ನಲ್ಲಿ ಉಳಿದುಕೊಂಡು ಪೂಜೆಗೆ ವ್ಯವಸ್ಥೆ ಮಾಡಿ ಅವರನ್ನ ಅಲ್ಲಿಗೆ ಚಿನ್ನ ಬಣ್ಣಗಳನ್ನ ಹಾಕೊಂಡು ಹೊಸ ಸೀರೆ ಉಟ್ಕೊಂಡು ಬರ್ಲಿಕ್ಕೆ ಹೇಳ್ತಾಳೆ. ಸೇಮ್ ಮೆಥಡ್ ಅಲ್ಲಿ ಸ್ನಾನ ಮಾಡಿ ಬನ್ನಿ, ನಾನು ತೀರ್ಥ ತಗೊಂಡು ಬರ್ತೀನಿ ಅಂತ ಹೇಳಿ ಅವಳು ತೀರ್ಥನ ರೆಡಿ ಮಾಡ್ಕೊಂಡು ಕೂತ್ಕೊಂಡಿರ್ತಾಳೆ. ಸ್ನಾನ ಮುಗಿಸಿ ಬಂದ್ಮೇಲೆ ಆ ತೀರ್ಥನ ಅವ್ರಿಗೆ ಕುಡಿಸಿ ಪ್ರಾಣ ಹೋದ್ಮೇಲೆ ಚಿನ್ನ ಎಲ್ಲ ಎತ್ಕೊಂಡು ಓಡಿ ಹೋಗ್ತಾಳೆ. ಹಾಗೆ ಜಯಮ್ಮ ಇವರು ರಾಜಾಜಿನಗರದಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರನ್ನು ಸಹ ಟೆಂಪಲ್ ಅಲ್ಲಿ ಪರಿಚಯ ಮಾಡಿಕೊಂಡು ಅವರ ಕಷ್ಟಕ್ಕೆ ಒಂದು ಮಂಡಲ್ ಪೂಜೆ ಮಾಡಬೇಕು, ಮಂಡಲ್ ಪೂಜೆ ಮಾಡಿದರೆ ಎಲ್ಲ ಸಮಸ್ಯೆನೂ ಬಗೆಹರಿತದೆ ಅಂತ ಹೇಳಿ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡ್ಬೇಕಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲೊಂದು ರೂಮ್ನಲ್ಲಿ ಉಳಿದುಕೊಂಡು ಸೇಮ್ ಮೆಥಡ್ನಲ್ಲಿ ಅವರನ್ನು ಸಹ ಸಾಯಿಸಿ ಚಿನ್ನ ಎಲ್ಲ ಎತ್ಕೊಂಡು ಓಡಿ ಹೋಗ್ತಾಳೆ. ಬೆಂಗಳೂರಿನ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪರಿಚಯ ಮಾಡಿಕೊಂಡು ಪೂಜೆಗಂತ ಬೆಂಗಳೂರಿನ ಹೊರವಲಯಗಳಾದ ತುಮಕೂರು, ಮೈಸೂರು, ಕೋಲಾರ ಹೀಗೆ ಹಲವು ಕಡೆ ಕರೆದುಕೊಂಡು ಹೋಗಿ ಸಾಯಿಸಿ ಬರ್ತಿದ್ಲು. ನಾಗವೇಣಿ 30 ವರ್ಷ ಪ್ರಾಯ ಆಗಿರ್ತದೆ. ಮದುವೆ ಆಗಿದ್ರು ಸಹ ಮಕ್ಕಳಾಗಿರುವುದಿಲ್ಲ. ಮಕ್ಕಳಾಗಿಲ್ಲ ಅಂತ ದೇವಸ್ಥಾನಕ್ಕೆ ಬೇಡ್ಕೊಳ್ಳಿಕ್ಕೆ ಬಂದಾಗ ಕೆಂಪಮ್ಮ ತನ್ನ ಶಿಕಾರಿನ ಹುಡ್ಕೊಂಡು ಬಿಡ್ತಾಳೆ. ಅಯ್ಯೋ, ಒಂದು ಮಂಡಲ ಪೂಜೆ ಮಾಡಿದ್ರೆ ನಿಮ್ಗೆ ಗಂಡು ಮಗನೇ ಆಗತ್ತೆ ಅಂತ ಹೇಳಿ ಆಕೆನೂ ಸಹ ಪೂಜೆಗೆ ಒಪ್ಪಿಸ್ತಾಳೆ. ನಾಗವೇಣಿ ಹತ್ರ ನೀನು ಪೂಜೆಗೆ ವಸ್ತ್ರಾಲಂಕಾರ ಮತ್ತು ಸ್ವರ್ಣಾಲಂಕಾರದಲ್ಲಿ ಬಾ ಅಂತ ಹೇಳಿ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ ಒಂದು ರೂಮ್ನಲ್ಲಿ ಹೋಗಿ ಪೂಜೆ ಮಾಡಿಸ್ತೀನಿ, ಸ್ನಾನ ಮಾಡಿ ಬಾ ನೀನು ಅಂತ ಹೇಳಿ ನಾನು ಟೆಂಪಲ್ಗೆ ಹೋಗಿ ತೀರ್ಥ ತಗೊಂಡು ಬರ್ತೀನಿ, ಅದಾದ ಮೇಲೆ ಪೂಜೆ ಕಾರ್ಯ ಮುಂದುವರಿಸು ಅಂತ ಹೇಳಿ ಆಕೆನ ಸ್ನಾನಕ್ಕೆ ಕಳಿಸಿ ಇವಳು ತನ್ನ ಕೆಲಸನ ಶುರು ಮಾಡ್ಕೊಳ್ತಾಳೆ. ಆಕೆ ಸ್ನಾನ ಮುಗಿಸಿ ಬಂದ ಮೇಲೆ ತೀರ್ಥ ಕುಡಿಸಿ ಅವಳ ಮೈ ಮೇಲಿದ್ದ ಒಂದು ಚಿನ್ನವನ್ನು ಬಿಡದೆ ಎತ್ಕೊಂಡು ಪರಾರಿಯಾಗಿ ಬಿಡ್ತಾಳೆ. ಡಿಸೆಂಬರ್ 10, 2007 ಬೆಂಗಳೂರಿನ ಪಿಳ್ಳಮ್ಮ ಭಕ್ತಿಗೀತೆಗಳನ್ನು ಚೆನ್ನಾಗಿ ಹಾಡ್ತಾ ಇದೆ. ಈಕೆಯನ್ನು ಸಹ ಕೆಂಪಮ್ಮ ದೇವಸ್ಥಾನಗಳಲ್ಲಿ ಪರಿಚಯ ಮಾಡಿಕೊಂಡು ನೀನು ಒಳ್ಳೆ ಹಾಡು ಹೇಳ್ತೀಯಲ್ಲ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಹತ್ರ ಹೋಗಿ ನೀನು ಭಜನೆಗಳನ್ನು ಹೇಳಿದ್ರೆ ಅಲ್ಲಿ ಯಾರಾದರೂ ನಿಂಗೆ ಕ್ಯಾಸೆಟ್ ಮಾಡಿಸಿ ಕೊಡ್ತಾರೆ. ಆಮೇಲೆ ನೀನು ತುಂಬ ಫೇಮಸ್ ಆಗ್ತೀಯಾ, ಚೆನ್ನಾಗಿ ದುಡ್ಡು ಬರ್ತದೆ. ಆದರೆ ಯಾವುದಕ್ಕೂ ಒಂದು ಮಂಡಲ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದ ಹೊರಬದಿಯ ಕೊಠಡಿಯಲ್ಲಿ ಸೈನೈಡ್ ತೀರ್ಥನ ಇವಳಿಗೂ ಕೊಟ್ಟು ಅವಳ ಚಿನ್ನ ಬಣ್ಣಗಳನ್ನೆಲ್ಲ ಕದ್ಕೊಂಡು ಓಡಿ ಹೋಗ್ತಾಳೆ. 17/12/2007 ಯಶೋದಮ್ಮ ಇವರು ಹೆಬ್ಬಾಳದ ಕೆಂಪಮ್ಮ ದೇವಸ್ಥಾನದಲ್ಲಿ ಅರ್ಚಕಿಯಾಗಿ ಕೆಲಸ ಮಾಡ್ತಾ ಇದ್ದವರು. ಕೆಂಪಮ್ಮ ಇವರನ್ನು ಸಹ ಬುಟ್ಟಿಗೆ ಹಾಕೊಂಡು ದೇವಸ್ಥಾನಕ್ಕೆ ಗೋಪುರ ಕಟ್ಟಿಸಿ ಕೊಡ್ತೇನೆ, ಅದಕ್ಕೆ ಮದ್ದೂರಿನ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಮಂಡಲ ಪೂಜೆ ಆಗಬೇಕು ಅಂತ ಸುಳ್ಳು ಹೇಳಿ ಬಟ್ಟೆ ಚಿನ್ನವನ್ನೆಲ್ಲ ಹಾಕಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಹೋಗಿ ದೇವಸ್ಥಾನದ ವಸತಿ ಗೃಹದಲ್ಲಿ ಸ್ನಾನ ಮಾಡಿ ಬಾ, ತೀರ್ಥ ತಗೊಂಡು ಬರ್ತೇನೆ ಅಂತ ಹೇಳಿ ಅವಳನ್ನು ಸ್ನಾನಕ್ಕೆ ಕಳಿಸಿ ಸೈನೈಡ್ ತೀರ್ಥ ರೆಡಿ ಮಾಡಿ ಇಟ್ಕೊಂಡು ಕಾಯ್ತಾ ಇರ್ತಾಳೆ. ಯಶೋದಮ್ಮ ಸ್ನಾನ ಮುಗಿಸಿ ಬಂದ ನಂತರ ತೀರ್ಥ ಕುಡಿಸಿ ಅವ್ರ ಮೈ ಮೇಲೆ ಇದ್ದ ಪೂರ್ತಿ ಚಿನ್ನ ಎತ್ಕೊಂಡು ಪರಾರಿಯಾಗಿದ್ಲು. ಅದಾದ ಬಳಿಕ ಯಶೋದಮ್ಮನ ಮಗನ ಮನೆಗೆ ಬಂದು ಯಶೋದಮ್ಮ ಕಾಣ್ತಾ ಇಲ್ಲ ಅನ್ನುವಂಥ ವಿಷಯನ ಅವರಿಂದನೇ ತಿಳಿದುಕೊಂಡು, ಇಲ್ಲ ನಿಮ್ಮ ಅಮ್ಮನ ಹುಡುಕೊಡ್ತೇನೆ, ಅದಕ್ಕೊಂದು ಮಂಡಲ ಪೂಜೆ ಆಗಬೇಕಂತ ಹೇಳಿ ಪೂಜೆ ಮಾಡಿಸಿ ಅವ್ರ ಮನೆಯಿಂದಲೇ ಒಂದು ಬೆಳ್ಳಿ ಚೊಂಬು ಮತ್ತೆ ತಟ್ಟೆನ ಎತ್ಕೊಂಡು ಹೋಗಿರ್ತಾಳೆ. ಆದರೆ ಅವ್ರ ಮನೆಯಲ್ಲಿ ಗೊತ್ತೇ ಇಲ್ಲ ನನ್ನ ಅಮ್ಮನ್ನ ಇವಳು ಸಾಯಿಸಿದ್ದು ಅಂತ. ಯಾರನ್ನ ಎಲ್ಲೆಲ್ಲಿ ಡೈವರ್ಟ್ ಮಾಡಬೇಕಂತ ಕರೆಕ್ಟಾಗಿ ತಿಳ್ಕೊಂಡಿದ್ಲು. ಆದರೆ ಅವಳು ಪಾಪ ಕೂಡ ತುಂಬಿತ್ತು. ತಪ್ಪು ಮಾಡಿದವರು ಸಿಕ್ಕಿ ಹಾಕೊಳ್ಳುವ ಕಾಲ ಬಂದೇ ಬಿಟ್ಟಿತ್ತು. ಈ ರೀತಿ ಸರಣಿ ಕೊಲೆಗಳನ್ನು ನೋಡಿ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆ ಆರಂಭ ಮಾಡ್ತಾರೆ. ಇವಳನ್ನು ಕಂಡುಹಿಡಲಿಕ್ಕೆ ಎಫರ್ಟ್ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ಅವಳನ್ನು ನೋಡಿದ್ದವರ ಸಹಾಯದಿಂದ ಫೋಟೋ ಸ್ಕೆಚ್ ಹಾಕಿದ್ರು. ಆದರೆ ಫೋಟೋ ಸ್ಕೆಚ್ ಎಲ್ಲ ಸರಿ ಬರದ ಕಾರಣ ಮತ್ತು ಅವಳು ಅಲ್ಲೊಂದು ಇಲ್ಲೊಂದು ಹೆಸರುಗಳನ್ನ ಹೇಳ್ಕೊಂಡು ತಿರುಗಾಡ್ತಿದ್ದ ಕಾರಣ ಅವಳನ್ನು ಕಂಡುಹಿಡಲಿಕ್ಕೆ ಆಗಿರಲಿಲ್ಲ.
ಹಾಗೆ ಪೊಲೀಸರು ಯಾವ ರೀತಿ ಅವಳನ್ನು ಬಲೆಗೆ ಬೀಳಿಸಿದ್ರು, ಆ ಕಾರ್ಯಾಚರಣೆ ಹೆಂಗಿತ್ತು, ಆ ಇಂಟ್ರೆಸ್ಟಿಂಗ್ ಸ್ಟೋರಿನ ನಾನು ಇನ್ನೊಂದು ಪಾರ್ಟಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಟ್ಟಿರ್ತೇನೆ. ನಮ್ಮ ಚಾನಲಲ್ಲಿ ಸಹ ಆ ವಿಡಿಯೋ ಅಪ್ಲೋಡ್ ಆಗಿರ್ತದೆ, ಹೋಗಿ ನೋಡಿ.